ಮಕ್ಕಳು ಮನೇಲಿದ್ದಾರೆ, ನಾವೂ ಮನೇಲಿದ್ದೀವಿ, ಅಂದರೆ ಯಜಮಾನ್ರು ಮನೇಲಿದ್ದಾರೆ. ನಾನು ಅವಾಗ ಇವ್ರಿಗೆ ಕ್ಲಾಸ್ ತಗೊತಾ ಇರ್ತೀನಿ. ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಅರ್ಧ ಗಂಟೆ ಗೊರಕೆ ಹೊಡೆದ್ರು. ಬಟ್ ಇದ್ರದ್ದು ಲೆಂತ್ ಬಂದ್ಬಿಟ್ಟು ತುಂಬ ಲಾಂಗ್ ಇದೆ. ರೂಮ್ಗೆ ಅಷ್ಟು ಚೆನ್ನಾಗಿ ಲುಕ್ ಬರ್ತಾ ಇಲ್ಲ. ಸೊ ಅದಕ್ಕೆ ನಿದ್ದೆ. ಇನ್ನು ಯಜಮಾನ್ರು ಪಗಡಿ ಎಲ್ಲನೂ ಟೈ ಮಾಡೋದಕ್ಕೆ 2 ಗಂಟೆ ತಗೊತಾರೆ. ತುಂಬ ಬಿಸಿಲು, ಶೆಕೆ. ವಿಡಿಯೋ ಬನಾರಿ. ಯಜಮಾನ್ರಿಗೆ ಪಾಯಸ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಅದರಿಂದ ಸಾಬುದಾನ ಪಾಯಸ ಮಾಡ್ತಾ ಇದ್ದೀನಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾರತಿ ಕೋರ್ ಕನ್ನಡ ವ್ಲಾಗ್. ಸೊ ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ಅಂತ ಈ ವ್ಲಾಗಿನ ಮುಖಾಂತರ ನಿಮಗೆ ತೋರಿಸ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಇಲ್ಲಿ ಯಜಮಾನ್ರು ಆಚೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಏನು ನೋಡ್ತಾ ಇದ್ದೀರಾ? ಕಾರ್ನ ನೋಡ್ತಾ ಇದ್ದೀರಾ? ಸರಿಯಾಗಿ ಮುಖಾನೇ ಕಾಣಿಸ್ತಾ ಇಲ್ಲ. ಓಕೆ. ಬಿಸಿಲು, ಈ ಕಾರ್ ಪಾರ್ಕಿಂಗ್ದು ಸ್ವಲ್ಪ ಡಿಫಿಕಲ್ಟ್ ಆಗಿಬಿಡುತ್ತೆ ಈ ಬಿಸಿಲು ಕಾಲದಲ್ಲಿ. ಸೊ ಅದಕ್ಕೆ ಇವರು ಮರದ ಕೆಳಗಡೆ ಪಾರ್ಕ್ ಮಾಡಿದ್ದಾರೆ ಕಾರ್ನ. ಸೊ ಫ್ರೆಂಡ್ಸ್, ಇವತ್ತು ಸೋಮವಾರ, ಅಂಬೇಡ್ಕರ್ ಜಯಂತಿ, ರಜಾ, ಹಾಲಿಡೇ ಬರ್ತೀರಾ? ಅಂಬೇಡ್ಕರ್ ಜಯಂತಿ ಅಂತ ರಜಾ ಕೊಟ್ಟಿದ್ದಾರೆ ಇವ್ರಿಗೆ ಕೆಲ್ಸದ ಮೇಲೆ. ಸೊ ಅದನ್ನ ನಿಮ್ಮ ಜೊತೆ ಹೇಳಬೇಕು ಅಂತ ಹೇಳಿ ಮನೇಲಿ ಇರ್ತಾರೆ. ಮನೇಲಿ ಇರಲ್ಲ, ಇವಾಗ ಗುರುದ್ವಾರ ಸಾಹಿಬ್ಗೆ ಹೋಗ್ಬೇಕು. ನಿನ್ನೆನೂ ಹೋಗಿಲ್ಲ, ಬ್ಯುಸಿ ಇದ್ದ ಕಾರಣದಿಂದ. ಸೊ ಇವತ್ತು ಮಕ್ಕಳು ಮನೇಲಿದ್ದಾರೆ, ನಾವೂ ಮನೇಲಿದ್ದೀವಿ, ಅಂದರೆ ಯಜಮಾನ್ರು ಮನೇಲಿದ್ದಾರೆ. ಸೊ ಅದಕ್ಕೆ ಗುರುದ್ವಾರ ಸಾಹಿಬ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ. ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಸಿಂಪಲ್ ಆಗಿ ಚಿತ್ರಾನ್ನ ಮಾಡಿದ್ದೀನಿ. ತುಂಬ ದಿನ ಆಗಿದ್ದು ಚಿತ್ರಾನ್ನ ತಿಂದು. ಸ್ಪೂನಲ್ಲಿ ತಿಂತೀರಾ ಇಲ್ಲ ಕೈಯಲ್ಲಿ ತಿಂತೀರಾ? ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ, ರೆಸ್ಪಾಂಡ್ ಮಾಡಿಲ್ಲ ಇವರು. ಫ್ರೆಂಡ್ಸ್, ಇವತ್ತು ಯಜಮಾನ್ರಿಗೆ ಅವ್ರ ಕಬೋರ್ಡ್ ಆರ್ಗನೈಸ್ ಮಾಡೋದಕ್ಕೆ ಹೇಳಿದ್ದೀನಿ. ನನಗೆ ಹೇಳ್ತಾರೆ ಯಾವಾಗಲೂ ಆರ್ಗನೈಸ್ ಮಾಡು ಅಂತ ಹೇಳಿ. ಸೊ ಅದಕ್ಕೆ ನಾನು ಅವಾಗ ಇವ್ರಿಗೆ ಕ್ಲಾಸ್ ತಗೊತಾ ಇರ್ತೀನಿ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದಾ? ಕೆಲಸ ಮಾಡಿದ್ರೆ ಚೆನ್ನಾಗಿದೆ ಅಲ್ವಾ? ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಅರ್ಧ ಗಂಟೆ ಗೊರಕೆ ಹೊಡೆದ್ರು. ಗುರುದ್ವಾರ ಸಾಹಿಬ್ಗೆ ಹೋಗಬೇಕು ಅಂತ ಹೇಳಿ, ನಮಗೆ ಎನರ್ಜೆಟಿಕ್ ಆಗಿರಿ ಅಂತ ಹೇಳಿ ಇವರು ತಿಂದಾದ್ಮೇಲೆ ಗೊರಕೆ ಹೊಡಿತಾರೆ ಫ್ರೆಂಡ್ಸ್. ಸೊ ಅದಕ್ಕೆ ಇವ್ರನ್ನ ಸ್ವಲ್ಪ ಆ್ಯಕ್ಟಿವ್ ಆಗಿ ಇಡ್ಸೋದಕ್ಕೆ ಈ ಕೆಲಸ ಕೊಟ್ಟಿದ್ದೀನಿ. ಹೇಳಿ. ವೇರ್ ಮಾಡ್ತೀನಿ. ಇದನ್ನು ನಾನು ಫಸ್ಟೇ ಹೇಳಿ ಕೊಟ್ಟಿದ್ದೆ, ಈ ಥರ ಹೇಳಬೇಕು ಅಂತ. ಹಂಗೂ ಹಿಂಗೂ ಸ್ವಲ್ಪ ಕನ್ನಡದಲ್ಲಿ ಇವರು ಮಾತಾಡಿದ್ರೆ ಹೋಗ್ತೀವಿ. ವೈಟ್ ಶರ್ಟ್ ವೇರ್ ಮಾಡಿ ಇವತ್ತು ನಾನು ಗುರುದ್ವಾರಾಗೆ ಹೋಗ್ತೀನಿ. ಹೇಳಿ ಇನ್ನೊಂದ್ಸಲ. ವೇರ್ ಮಾಡಿ ಗುರುದ್ವಾರ ಸಾಹಿಬ್ ಹೋಗ್ತೀನಿ. ವೆರಿ ಗುಡ್. ಇಷ್ಟಾದ್ರೂ ಪ್ರಯತ್ನ ಪಡ್ತಿದ್ದಾರಲ್ಲ, ಸೊ ಅದಕ್ಕೆ ನಾನು ವೆರಿ ಗುಡ್ ಅಂತ ಹೇಳಿದ್ದು. ಪ್ರಯತ್ನ ಮಾಡಬೇಕಪ್ಪ. ಇವ್ರಿಗೆ ಆ್ಯಕ್ಚುಲಿ ಕನ್ನಡ ಲ್ಯಾಂಗ್ವೇಜ್ ಅಂದರೆ ಇಷ್ಟ ಫ್ರೆಂಡ್ಸ್. ಬಟ್ ಮಾತಾಡಿ ಅಭ್ಯಾಸ ಇಲ್ಲ. ಮನೇಲಿ ನಾವೂ ಸಹ ಮಾತಾಡಲ್ಲ, ಹಿಂದಿ ಭಾಷೆ ಮಾತಾಡ್ತೀವಿ. ಇವರು ಕ್ಲೈಂಟ್ಸ್ ಜೊತೆ ತುಂಬ ಹಿಂದಿ, ಪಂಜಾಬಿ, ಇಂಗ್ಲೀಷ್ ಮಾತಾಡ್ತಾರೆ. ಸೊ ವ್ಲಾಗ್ಗೋಸ್ಕರ ಅಂತ ನಾನು ಪ್ರಯತ್ನ ಪಟ್ಟು ಅವ್ರಿಗೆ ಏನಾದರೂ ಹೇಳಿ ಕೊಟ್ಟಾಗ ಅವರೂ ಸಹ ಪ್ರಯತ್ನ ಪಡ್ತಾರೆ. ಫ್ರೆಂಡ್ಸ್, ಈ ಒಂದು ಬೆಡ್ಶೀಟ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು. 325 ರುಪೀಸ್ಗೆ ಇದನ್ನು ಆರ್ಡರ್ ಮಾಡಿದೆ. ವರ್ತ್ ಅಂತ ನನಗನ್ನಿಸ್ತು. ಡಬಲ್ ಬೆಡ್ಶೀಟ್ ಇದು. ಕ್ವಾಲಿಟಿ ಸಖತ್ತಾಗಿದೆ. ಮತ್ತು ಇದಕ್ಕೆ ಅಡ್ಜಸ್ಟೇಬಲ್ ಎಲಾಸ್ಟಿಸಿಟಿ ಇದೆ, ನೋಡ್ಬೋದು. ಈಸಿಯಾಗಿ ಬೆಡ್ಗೆ, ಮ್ಯಾಟ್ರೆಸ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಕ್ವಾಲಿಟಿ ಸಖತ್ತಾಗಿದೆ. ಸ್ವಲ್ಪ ಇದರದ್ದು ಕಲರ್ ಬಂದುಬಿಟ್ಟು ಲೈಟ್ ಶೇಡು, ಬಟ್ ನನಗೆ ಇಷ್ಟ ಆಗುತ್ತೆ ಈ ಥರ ಲೈಟ್ ಕಲರ್ಸ್ ಎಲ್ಲನೂ. ಮತ್ತು ಕರ್ಟನ್ಸೂ ಸಹ ನಾನು ಚೇಂಜ್ ಮಾಡಬೇಕು ಫ್ರೆಂಡ್ಸ್. ನೀವೆಲ್ಲ ಕಾಮೆಂಟ್ ಮೂಲಕ ಕೇಳ್ತಿದ್ದೀರಾ ಅಕ್ಕ ಹೋಮ್ ಟೂರ್ ಮಾಡಿ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಈ ಕರ್ಟನ್ಸ್ ಎಲ್ಲನೂ ಚೇಂಜ್ ಮಾಡಬೇಕು, ಸ್ವಲ್ಪ ಮನೇಲಿ ಇನ್ನೂ ಚೇಂಜಸ್ ಮಾಡಬೇಕು, ನಂತರ ಹೋಮ್ ಟೂರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಯಜಮಾನ್ರು ಹೇಳ್ತಾ ಇದ್ದಾರೆ ಈ ಕರ್ಟನ್ಸ್ ಎಲ್ಲನೂ ಏನು ಚೇಂಜ್ ಮಾಡಬೇಡ, ಸಾಕು ಬಿಡಿದೆ ಅಂತ ಹೇಳ್ತಾ ಇದ್ದಾರೆ. ಸಾಕು ಅಂತೆ. ಬಟ್ ನನಗೆ ಏನೋ ಈ ಕರ್ಟನ್ಸ್ ಚೆನ್ನಾಗಿ, ಏನಕ್ಕೆ ನಾಟ್ ರಿಕ್ವೈರ್ಡ್, ನನಗೆ ರಿಕ್ವೈರ್ಡ್, ಇವ್ರಿಗೆ ರಿಕ್ವೈರ್ಡ್ ಇಲ್ಲ. ಇವರು ಮನೆ ಹೆಂಗಿದ್ರು ಇವ್ರು ಕೇರೆ ಮಾಡಲ್ಲ ಫ್ರೆಂಡ್ಸ್. ಬಟ್ ನನಗಿಷ್ಟ ಮನೇನ ಸ್ವಲ್ಪ ಚೆನ್ನಾಗಿ ಅರೇಂಜ್ ಮಾಡಿ ಆಮೇಲೆ ಬ್ಲಾಗ್ಸ್ ಮುಖಾಂತರ ತೋರಿಸೋದಕ್ಕೆ. ಈ ಗ್ರೀನ್ ಕಲರ್ ಕರ್ಟನ್ಸು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಬಟ್ ಇದ್ರದ್ದು ಲೆಂತ್ ಬಂದುಬಿಟ್ಟು ತುಂಬ ಲಾಂಗ್ ಇದೆ. ಸೊ ಇದನ್ನು ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಅಂದರೆ ಈ ಅಪ್ಪ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಲೋ, ಈ ಕರ್ಟನ್ಸ್ನ
ಆಲ್ಟ್ರೇಷನ್ ಮಾಡಿಬಿಟ್ಟು ಇಲ್ಲಿ ಅಂದರೆ ಈ ಬೆಡ್ರೂಮಲ್ಲಿ ಮತ್ತು ಮನ್ರಾಜ್ ಬೆಡ್ರೂಮಲ್ಲಿ ಯೂಸ್ ಮಾಡೋಣ. ಇದು ಲಾಂಗ್ ಒನ್ ಹಾಂ ವಿಚ್ ವಿ ಪರ್ಚೇಸ್ಡ್ ಬಾಟ್ ಇಟ್ ಇನ್ ದಟ್ ಹೌಸ್. ಹಾಂ ಕಟ್ ಮಾಡಿ. ನಾನು ಹೇಳಿದ್ದೆ ಮೊದಲೇ, ನೀವು ಬೇಡ ಅಂತ ಹೇಳಿದ್ದೀರಾ, ಇದನ್ನೇ ಯೂಸ್ ಮಾಡಿ ಅಂತ ಹೇಳಿದ್ದೀರಾ. ಬಟ್ ಇದರಿಂದ ಈ ರೂಮ್ಗೆ ಅಷ್ಟು ಚೆನ್ನಾಗಿ ಲುಕ್ ಬರ್ತಾ ಇಲ್ಲ. ಸೊ ಅದಕ್ಕೆ ನಿದ್ದೆ. ಅದಕ್ಕೆ ಏನು ಮಾಡಬೇಕು ಇವಾಗ? ಕಟ್ ಮಾಡಿ ಎಕ್ಸಾಕ್ಟ್ ಲೆಂತ್ಲಿ ಇದು ಟ್ರಾನ್ಸ್ಫರ್. ಯಾರು ನೀವು ಕಟ್ ಮಾಡ್ತೀರಾ? ಬಾಟಮ್ ಕಟ್ ಮಾಡಿ. ಯಾರು ಕಟ್ ಮಾಡ್ತಾರೆ? ನ್ಯೂ ಒನ್. ಅರೆ ಯಾರು ಕಟ್ ಮಾಡ್ತಾರೆ? ನೀವು ಕಟ್ ಮಾಡ್ತೀರಾ? ಕಟನ್. ಅರೆ ಕಟ್ಟನ್ನ ಯಾರು ಕಟ್ ಮಾಡ್ತಾರೆ? ಸೈಜ್ ಲೆಂತ್. ಅರೆ ಟೇಲರ್ ಹತ್ರ ಕೊಡ್ಬೇಕು ಅಂತ ಹೇಳಪ್ಪ. ಟೇಲರ್ ಕಟ್ ಮಾಡಿ. ಐ ನೋ ಭಾರ್ಗವ क्या बोलते हैं? ಆಚೆ ಆಚೆ ಕಟ್ ಮಾಡಿ ಟೇಲರ್. ಟೇಲರ್ ಇವತ್ತು ಗುರುದ್ವಾರ ಸಾಹಿಬ್ಗೆ ಹೋಗೋವಾಗ ಟೇಲರ್ ಹತ್ರ ಕೊಟ್ಬಿಟ್ಟು ಹೋಗೋಣ, ಓಕೆನಾ? ಸನ್ನಿ ಸ್ನಾನ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. 2 ದಿನದಿಂದ ಸ್ನಾನ ಮಾಡಿರಲಿಲ್ಲ, ಇವಾಗ 2 ಕೊಟ್ಟು ಒಳಗಡೆ ಕಳಿಸಿದ್ದು. ಟಿ ವಿ ನೋಡ್ಕೊಂಡು ಕುತ್ಕೊಂಡಿರ್ತಾನೆ. ನಾವು ಎಲ್ಲಿಗಾದರೂ ಹೋಗಬೇಕು ಅಂದರೆ ಈ ಮನೆಯಲ್ಲಿ ಯಾರೂ ಬೇಗ ರೆಡಿ ಆಗಲ್ಲ. ಎಲ್ರಿಗೂ ಫ್ರೀ ಟೈಮ್ ಇರುತ್ತೆ, ಬಟ್ ರೆಡಿ ಅಂತೂ ಯಾರೂ ಆಗಲ್ಲ. ನಾನು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟು ಬೇಗ ರೆಡಿ ಆಗ್ತೀನಿ. ಇನ್ನೂ ಯಜಮಾನ್ರು ರೆಡಿ ಆಗಿಲ್ಲ, ಚಿಕ್ಕವನು ರೆಡಿ ಆಗಿಲ್ಲ. ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿ ಬೇಗ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಬಂದು ಸಿಂಪಲಾಗಿ ಲಿಪ್ಸ್ಟಿಕ್ಕು ಫೌಂಡೇಶನ್ ಎಲ್ಲನೂ ಅಪ್ಲೈ ಮಾಡಿದ್ದೀನಿ. ಥ್ರೆಡ್ಡಿಂಗ್ ಮಾಡಿಸಿಲ್ಲ ಫ್ರೆಂಡ್ಸ್, 4 ತಿಂಗಳಾಗ್ಬಿಟ್ಟಿದೆ. ಸೊ ಅದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಥ್ರೆಡ್ಡಿಂಗ್ ಮಾಡಿಸಿದ್ರೆ ಫೇಸಲ್ಲಿ ಸ್ವಲ್ಪ ಲುಕ್ ಬರುತ್ತೆ, ಚೇಂಜ್ ಆಗುತ್ತೆ, ಆ್ಯಕ್ಚುಲಿ ಗ್ಲೋನೂ ಸಹ ಬರುತ್ತೆ. ಮಾಡಿಸ್ಬೇಕು. ಇನ್ನು ಯಜಮಾನ್ರು ಪಗಡಿ ಎಲ್ಲನೂ ಟೈಮ್ ಮಾಡೋದಕ್ಕೆ 2 ಗಂಟೆ ತಗೊತಾರೆ. ಪೌಡರ್ ಅಪ್ಲೈ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಅರ್ಧ ಗಂಟೆ, ಮತ್ತು ಪಗಡಿ ಟೈಮ್ ಮಾಡೋದಕ್ಕೆ 2 ಗಂಟೆ. ಇನ್ನು ನಾವು ಮನೆಯಿಂದ ಆಚೆ ಕಾಲಿಡೋತಷ್ಟಿಗೆ ಆಗೇ ಬಿಡುತ್ತೆ. ನನಗೆ ತುಂಬ ಟಯರ್ಡ್ ಆಗುತ್ತೆ. ಸೊ ಯಾವಾಗ ನಾನು ರೆಡಿಯಾಗಿರ್ತೀನಿ ಆವಾಗ 1-2 ರೀಲ್ ಮಾಡಿಬಿಡ್ತೀನಿ. ಇವರು ರೆಡಿ ಆಗೋತಷ್ಟಿಗೆ. ಈ ನನ್ನ ಮಗ ಬರಲ್ಲ ಅಂತೆ ಗುರುದ್ವಾರ ಸಾಹಿಬ್ಗೆ. ಏನೋ ಮ್ಯಾಥ್ಸದು ಪ್ರಾಕ್ಟೀಸ್ ಮಾಡಬೇಕು ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ಅಂತ ಮನೇಲೇ ಇರ್ತೀನಿ ಅಂತ ಹೇಳಿದ್ದಾನೆ. ಸೊ ಇವನು ಮನೇಲೇ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಾರಂತೆ. ಸೊ ಯಾರು ಇಷ್ಟಪಟ್ಟು ಬರ್ತಾರೋ ಅವ್ರನ್ನ ಮಾತ್ರನೇ ಗುರುದ್ವಾರ ಸಾಹಿಬ್ಗೆ ಕರ್ಕೊಂಡು ಹೋಗಬೇಕು, ಬೇಡ ಅಂದವ್ರನ್ನ ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ ನಾನು ಇವನ್ನ ಇಲ್ಲೇ ಬಿಟ್ಬಿಡ್ತೀನಿ. ಅರೆ ಜಲ್ದಿ ಕರೋ ಯಾರ್. ಫ್ರೆಂಡ್ಸ್ ತುಂಬ ಲೇಟ್ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆ ಆಗಿಬಿಟ್ಟಿದೆ. ಈ ಮಧ್ಯಾಹ್ನದಲ್ಲಿ ಹೋಗ್ಬಿಟ್ಟು ನಾವು ಗುರುದ್ವಾರದಲ್ಲಿ ದರ್ಶನ ಮಾಡಬೇಕಂತ. ತುಂಬ ಲೇಟ್ ಮಾಡ್ತಾರೆ ಫ್ರೆಂಡ್ಸ್. ಸಾಕ್ ಬಾ. मम्मा मैकडॉनल्ड्स के नहीं आओगे आप? देख मैं अगर आप मैकडॉनल्ड्स से लेके ना देख लेना फिर. ಇವ್ನು ಬರಲ್ಲ ಅಂತ ಹೇಳ್ದ. ನಾವು ಎಲ್ಲೋದ್ರೆ ಅವನಿಗೇನು ಮನೇಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಇಲ್ಲಿಗೆ ಹೋಗ್ಬಾರ್ದಂತೆ ಅಲ್ಲಿಗೆ ಹೋಗ್ಬಾರ್ದಂತ ಹೇಳ್ತಾ ಇದ್ದಾನೆ. शर्ट तुम वहाँ क्यों जा रहे हो? तुम मार खाएगा मेरे से? तो क्यों जा रहे हो मेरे बर्गर किंग? ना यार ये बात नहीं क्या है? बर्गर में नहीं जा रहे. चल ठीक है, नहीं जा रहे. चल ना मेरा उल्लू मत बनाओ. अच्छा नहीं ये बात नहीं है क्या है यार? क्यों मारोगे जब है सही बात नहीं. बुधवार में आगे लंगा इसके मारो ना. ये क्या कह रहा है बर्गर? जो कैसे कर रहे चिल्ला पिल्ली हो रही है. चलना जल्दी है. गुरुद्वारे के पैसे तो ले लूं. ಬಿಸಿಲು ತುಂಬ ಇದೆ ಫ್ರೆಂಡ್ಸ್. ಪೆಟ್ರೋಲ್ ಮುಗ್ದೋಗಿತ್ತು, ಸಾರಿ ಏನು ಮುಗ್ದೋಗಿತ್ತು, CNG ಮುಗ್ದೋಗಿತ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿದ್ದಾರೆ. ಇವಾಗ AC ಆನ್ ಮಾಡಿದ್ದಾರೆ. ತುಂಬ ಬಿಸಿಲು, ಶೆಕೆ. ಬೆಳಗ್ಗೆ ಗುರುದ್ವಾರ ಸಾಹಿಬ್ಗೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮಠ ಮಧ್ಯಾಹ್ನದಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೋಬೇಕಂದ್ರೆ ಒಂಥರ ಬೇಜಾರಾಗುತ್ತೆ. ಮತ್ತು ಗುರುದ್ವಾರ ಸಾಹಿಬಲ್ಲಿ ಮಧ್ಯಾಹ್ನದೊತ್ತೂ ಸಹ ತುಂಬ ಜನ ಬರ್ತಾರೆ ದರ್ಶನ ಮಾಡೋದಕ್ಕೆ. ನಮ್ಮ ಟೆಂಪಲ್ಸ್ ಥರ ಮಧ್ಯಾಹ್ನದೊತ್ತು ಕ್ಲೋಸ್ ಮಾಡಲ್ಲ, ಇವರು ಓಪನ್ ಆಗಿರುತ್ತೆ. ಸೊ ಯಾವಾಗ ಯಾರಿಗೆ ಕನ್ವೀನಿಯೆಂಟ್ ಆಗುತ್ತೋ ಆವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಫ್ರೆಂಡ್ಸ್, ನೀವೆಲ್ಲನೂ ನಮಗೂ ಸಹ ಬೇಗ ಸ್ವಂತ ಮನೆ ಆಗಲಿ ಅಂತ ತುಂಬ ಪ್ರೀತಿಯಿಂದ ವಿಶ್ ಮಾಡ್ತಿದ್ದೀರಾ. ಅದಕ್ಕೆ ತುಂಬ ಧನ್ಯವಾದಗಳು.
ನಾನು ಈಗಾಗಲೇ ಒಂದು ವ್ಲಾಗಲ್ಲಿ ಹೇಳಿದ್ದೆ, ನಮಗೂ ಸಹ ಸ್ವಂತ ಮನೆ ಇತ್ತು ಡೆಲ್ಲಿಯಲ್ಲಿ. ಅದು ನಮ್ಮ ಮಾವ ನಮಗೆ ಕೊಟ್ಟಿದ್ದು 1 BHK ಫ್ಲ್ಯಾಟ್ ಅದು. ಬಟ್ ಅದು ತುಂಬ ಚಿಕ್ಕದಾಗಿತ್ತು. ಚಿಕ್ಕವನು ಹುಟ್ಟಿದ ಮೇಲೆ ನಾವು ಡಿಸೈಡ್ ಮಾಡಿದ್ವಿ ಸ್ವಲ್ಪ ಚೇಂಜ್ ಮಾಡೋಣ ಮನೆಯದು ಅಂತ ಹೇಳಿ. ನಾವು ಅತ್ತೆ ಮಾವ ಹತ್ರ ಎಲ್ಲನೂ ಕೂತ್ಕೊಂಡು ಮಾತಾಡಿದ್ವಿ. ಬಟ್ ಅವ್ರದ್ದು ಬೇರೆ ಪ್ಲ್ಯಾನ್ ಇದೆ, ನಮ್ಮದು ಬೇರೆ ಪ್ಲ್ಯಾನ್ ಇದೆ. ನಮ್ಮ ಮಕ್ಳಿಗೋಸ್ಕರ ನಾವು ಒಂಥರ ಥಿಂಕ್ ಮಾಡ್ತೀವಿ. ಬಟ್ ಅವರು ಎಲ್ಲಿ ವಾಸವಾಗಿದ್ದಾರೋ ಅವ್ರು ಅಲ್ಲೇ ಇರಬೇಕು ಅಂತಲೇ ಪ್ಲ್ಯಾನ್ ಮಾಡಿದರು. ಸೊ ಇವಾಗ್ಲೂ ಸಹ ಹಂಗೆ ಅವರು. ಲಾಸ್ಟ್ ಮಂತೂ ಸಹ ನಾವು ಹೋಗಿದ್ವಿ ಅವ್ರ ಜೊತೆ ಮಾತುಕತೆ ನಡೆಸೋದಕ್ಕೆ. ಬಟ್ ಅವ್ರದ್ದು ಇಚ್ಛೆ ಬೇರೆ ಇದೆ. ಲಾಸ್ಟ್ ಇಯರು ಜುಲೈಯಲ್ಲಿ ನಾವು ಆ ಮನೇನ ಸೇಲ್ ಮಾಡಿದ್ವಿ. ಅದರದ್ದೇನು ಅಪ್ರಿಷಿಯೇಷನ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮಾವ ಫ್ಲ್ಯಾಟ್ನ ಖರೀದಿ ಮಾಡಿಬಿಟ್ಟು ಆಲ್ಮೋಸ್ಟು 8 ಇಯರ್ಸ್ ಆಗಿಬಿಟ್ಟಿತ್ತು. ಬಟ್ ಅದಕ್ಕೇನು ಅಪ್ರಿಷಿಯೇಷನ್ ಸಿಕ್ಕಿರಲಿಲ್ಲ. 13.5 ಲಕ್ಷಕ್ಕೆ ಅವರು ಖರೀದಿ ಮಾಡಿದ್ದು. ನಾವು ಸೇಲ್ ಮಾಡಿದಾಗ್ಲೂ ಸಹ 13.5 ಲಕ್ಷನೇ ಬಂದಿದ್ದು. ಆ ದುಡ್ಡಲ್ಲಿ 2.5 ಲಕ್ಷ ನಮ್ಮ ಅತ್ತೆ ತಗೊಂಡ್ರು, 1 ಲಕ್ಷದವರೆಗೂ ನಮ್ಮ ಮಾವ ತಗೊಂಡ್ರು. ಆಮೇಲೆ ದುಡ್ಡು ಕೈಗೆ ಬಂದಮೇಲೆ ನನಗೆ ಮಿಸ್ಕರೇಜ್ ಆಯಿತು. 1-2 ಸಲ ನಾವು ಮನೇನ ಖಾಲಿ ಮಾಡಿದ್ವಿ. ಇದೇ ಥರ ಎಕ್ಸ್ಪೆನ್ಸಸ್ಸು ಆಗ್ತಾನೇ ಇತ್ತು. ಸೊ ಅದರಿಂದ ನಾವೇನು ಅಂದ್ಕೊಂಡ್ವಿ ಅಂದರೆ ಔಟ್ಸ್ಕಟ್ಸಲ್ಲಿ ಏನಾದರೂ ಒಂದು ಪ್ಲಾಟ್ ನೋಡಿಬಿಟ್ಟು ಇನ್ವೆಸ್ಟ್ ಮಾಡಿಬಿಡೋಣ ಅಂತ ಹೇಳಿ. ಸೊ ಸ್ವಲ್ಪ ಏನು ಮಿಕ್ಕಿದೆಯೋ ಆ ಅಮೌಂಟನ್ನೆಲ್ಲನೂ ನಾವು ಇಟ್ಕೊಂಡಿದ್ದೀವಿ. ಪ್ಲಾಟಲ್ಲಿ ಇನ್ವೆಸ್ಟ್ ಮಾಡಿಬಿಡೋಣ. ಇವಾಗಿಲ್ಲದೆ ಇದ್ರೂ ಸಹ ಅಟ್ಲೀಸ್ಟ್ ಫ್ಯೂಚರಲ್ಲಿ ನಾವು ನಮ್ಮ ಸ್ವಂತ ದುಡ್ಡಲ್ಲಿ ಮನೇನ ಕಟ್ಕೊಳ್ಳೋಣ. ಈ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು EMIಗೋಸ್ಕರ ಪ್ರತಿ ದಿನ ಎದ್ದು ಕೆಲ್ಸಕ್ಕೆ ಹೋಗೋದು ಬರೋದು ಅದೆಲ್ಲ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ನಮ್ಮ ಯಜಮಾನ್ರದ್ದು ಅಷ್ಟು ಸ್ಟೆಬಲ್ ಜಾಬ್ ಅಲ್ಲ. ಕಳೆದ 10 ವರ್ಷಗಳಿಂದ ಅವ್ರದ್ದು ಜಾಬನ್ನ ನಾವು ಕನ್ಸಿಡರ್ ಮಾಡಿದ್ರೆ ಲೋನ್ಗೆಲ್ಲನೂ ಹೋಗೋದಕ್ಕೆ ನಮಗೆ ತುಂಬ ಭಯ ಆಗುತ್ತೆ. ಯಾಕಂದರೆ ಅವ್ರ ಕಂಫರ್ಟ್ನ ನೋಡಿನೇ ಕೆಲಸ ಮಾಡ್ತಾರೆ. ಮತ್ತು ಅವ್ರದ್ದು ಸ್ಯಾಲ್ರಿನೂ ಸಹ ಹೆಚ್ಚಾಗಿ ಏನೂ ಇಲ್ಲ. ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ, ಎಷ್ಟು ಮಂತ್ಲಿ ಇನ್ಕಮ್ ನಮ್ಮದು ಮತ್ತು ನಮ್ಮದು ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ವ್ಲಾಗ್ ಮಾಡಿದ್ದೀನಿ. ಸೊ ಈ ಥರ ಒಂದು ಸ್ಯಾಲ್ರಿ ಪ್ಯಾಕೇಜಲ್ಲಿ ನಾವು ಈ ಥರ ಲೋನ್ಗೆಲ್ಲನೂ ಹೋಗೋದು ತುಂಬ ಕಷ್ಟ ಆಗುತ್ತೆ. ಅದು ಸ್ಟ್ರೆಸ್ಫುಲ್ ಆಗುತ್ತೆ, ಮ್ಯಾನೇಜ್ ಮಾಡಿಬಿಡ್ಬೋದು. ಬಟ್ ತುಂಬ ಸ್ಟ್ರೆಸ್ಫುಲ್ ಆಗುತ್ತೆ. ನಾವು ತುಂಬ ಸ್ಟ್ರೆಸ್ಸನ್ನು ತಗೊಂಡು ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಒಂದು ಅಭಿಪ್ರಾಯ ನಮ್ಮದಿಲ್ಲ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ಅವ್ರ ಸ್ಯಾಲ್ರಿಯಲ್ಲಿ ಬೇಸಿಕ್ ನೀಡ್ಸ್ನ ನಾವು ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡ್ತಾ ಇದ್ದೀವಿ. ನಾನೂ ಸಹ ಆ್ಯಸ್ ಎ ಗೃಹಿಣಿಯಾಗಿ ಅವ್ರಿಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಯೂಟ್ಯೂಬ್ ಆಗಿರ್ಬೋದು ಮತ್ತು ಇವಾಗ ಕ್ಲೌಡ್ ಕಿಚನ್ ಆಗಿರ್ಬೋದು, ಇದೆರಡು ನನ್ನ ಸೋರ್ಸ್ ಆಫ್ ಇನ್ಕಮ್ ಆಗಿದೆ. ಸೊ ನಾವು ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಬಟ್ ಈ ಲೋನ್ ಎಲ್ಲ ತೊಗೊಂಡ್ಬಿಟ್ಟು ಮನೆ ಮಾಡಿಸೋ ಅಷ್ಟು ನಮಗೆ ಆಸೆ ಇಲ್ಲ, ಐಡಿಯಾನೇ ಇಲ್ಲ ಆ್ಯಕ್ಚುಲಿ. ಸೊ ಇವಾಗ ನಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಆ ದುಡ್ಡನ್ನ ಒಂದು ಔಟ್ಸ್ಕಟ್ಸಲ್ಲಿ ಫ್ಲಾಟಲ್ಲಿ ಇನ್ವೆಸ್ಟ್ ಮಾಡಿಬಿಟ್ರೆ ಒಂದು 5 ಇಲ್ಲಾಂದರೆ 6 ವರ್ಷ ಕಳೆದ ಮೇಲೆ ನಮ್ಮ ಓನ್ ದುಡ್ಡಲ್ಲಿನೇ, ನಾವು ಸೇವ್ ಮಾಡಿಟ್ಕೊಂಡಿರೋ ದುಡ್ಡಲ್ಲಿನೇ ಮನೇನ ಕಟ್ಕೋಬೇಕು ಅಂತ ಆಸೆ. ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗನೂ ಸಹ ಬೆಳೆದಿರ್ತಾನೆ, ಅವನೂ ಸಹ ನಮಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತಾನೆ. ಸೊ ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನಮಗೆ ಈಗಾಗಲೇ ಸ್ವಂತ ಮನೆ ಮಾಡಿಕೊಂಡು ಎಲ್ರಿಗೂ ತೋರಿಸ್ಕೋಬೇಕು ಅನ್ನೋ ಆಸೆ ಏನೂ ಇಲ್ಲ. ನಾವೂ ನಮ್ಗೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಆಗ್ತಾ ಇದೆಯೋ ಮಕ್ಕಳಿಗೂ ಒಂದು ಒಳ್ಳೆಯ ಒಂದು ಎನ್ವೈರ್ನ್ಮೆಂಟ್ ಕೊಟ್ಟು ಅವ್ರನ್ನ ಬೆಳೆಸ್ತಾ ಇದ್ದೀವಿ. ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಆ ದೇವ್ರ ಕೃಪೆ ಅಂತೂ ಇದ್ದೇ ಇದೆ. ಇಲ್ಲಿವರೆಗೂ ನಾವು ಏನೇನೋ ನಮ್ಮ ಲೈಫಲ್ಲಿ ಅಚೀವ್ ಮಾಡಿದ್ದೀವೋ ಅದೆಲ್ಲ ಸ್ವಯಂ ನಮ್ಮ ಬುದ್ಧಿಯಿಂದನೇ ಮಾಡಿರೋದು, ಬೇರೆಯವ್ರ ಹೆಲ್ಪೆಲ್ಲ ತಗೊಂಡು ಮಾಡಿಲ್ಲ. ಸೊ ಎಷ್ಟು ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟನ್ನು ಸ್ವಯಂ ನಾವು ಮಾಡ್ತಾ ಇದ್ದೀವಿ. ಏನಾದರೂ ನಮ್ಮ ಯಜಮಾನ್ರಿಗೆ ತುಂಬ ಸ್ಯಾಲ್ರಿ ಇದ್ದಿದ್ದರೆ ಈಗಾಗಲೇ ನಾವೂ ಸಹ ಫ್ಲಾಟನ್ನೆಲ್ಲನೂ ತಗೊಳ್ತಾ ಇದ್ವಿ. ಅವ್ರಿಗಷ್ಟು ಸ್ಯಾಲ್ರಿ ಇಲ್ಲ. ನಾವು ನಮ್ಮ ಪರಿಸ್ಥಿತಿ, ನಮ್ಮ ಫಿನಾನ್ಷಿಯಲ್ ಕಂಡೀಷನ್ ಎಲ್ಲನೂ ಅರ್ಥ ಮಾಡಿಕೊಂಡು ನಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಕಳೆದ 2 ಬಾಡಿಗೆ ಮನೆಗಳಲ್ಲಿ ನಮಗಾದ ಎಕ್ಸ್ಪೀರಿಯನ್ಸ್ಗಳನ್ನು ನಾವು ವ್ಲಾಗ್ಸ್ ಮುಖಾಂತರ ಶೇರ್ ಮಾಡಿಕೊಂಡಾಗ 99% ಸಬ್ಸ್ಕ್ರೈಬರ್ಸು ಅದನ್ನು ಪಾಸಿಟಿವ್ ಆಗಿ ಮೆಚ್ಯೂರಿಟಿಯಿಂದ ನೋಡಿ ನಮಗೆ ಪ್ರೋತ್ಸಾಹ ಮಾಡಿದ್ರು. ಇಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು 1% ಬಂದುಬಿಟ್ಟು ತುಂಬ ನೆಗೆಟಿವ್ ಆಗಿ ನೀವು ನಿಮ್ಮ ಸ್ವಂತ ಮನೆ ಮಾಡಿ ನೋಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಕಾಮಿಡಿನೂ ಸಹ ಮಾಡಿದ್ದಾರೆ ನಮ್ಮ ಲೈಫ್ ಬಗ್ಗೆ. ನೀವು ಯಾರು ಏನಂತ ನಮಗೆ ಗೊತ್ತಿಲ್ಲ, ನಿಮ್ಮ ಜೀವನ ಹೇಗಿದೆ ಅಂತಲೂ ನಮ್ಗೆ ಗೊತ್ತಿಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ಕೊಂಡು ನಮ್ಮ ಲೈಫ್ ಬಗ್ಗೆ, ಒಳ್ಳೆಯದ್ರ ಬಗ್ಗೆ ಕೆಟ್ಟದ ಬಗ್ಗೆ ಎಲ್ಲನೂ ಶೇರ್ ಮಾಡ್ಕೊತೀವಿ. ಸೊ ಅದ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಕಾಮೆಂಟ್ ಮಾಡ್ತೀರಾ ಅಂತ ಅಂದರೆ ಅದು ನಿಮ್ಮ ಪರ್ಸ್ನಾಲಿಟಿ ಆಗಿರುತ್ತೆ. ನೀವು ಎಷ್ಟು ಲೈಫಲ್ಲಿ ಅಚೀವ್ ಮಾಡಿದ್ದೀರಾ ಅದು ನನಗಂತೂ ಗೊತ್ತಿಲ್ಲ. ನಾವಂತೂ ವಿತೌಟ್ ಪೇರೆಂಟ್ಸ್ ಸಪೋರ್ಟು ತುಂಬ ಅಚೀವ್ ಮಾಡಿದ್ದೀವಿ. ನಮ್ಮ ಸ್ವಂತ ಮನೇನ ನಾವು ಬೇಗನೆ ಮಾಡ್ಕೊತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ದೇವ್ರ ಕೃಪೆ ನಮ್ಮ ಮೇಲೆ ಇದ್ದೇ ಇದೆ. ನಾವು ಯಾರಿಗೂ ಮೋಸ ಮಾಡಿಲ್ಲ, ಯಾರ ಮೇಲೂ ಸುಳ್ಳು ಹೇಳಿಲ್ಲ. ಫ್ರೆಂಡ್ಸ್, ಇವಾಗ ಯಜಮಾನ್ರಿಗೆ ಪಾಯಸ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಅದರಿಂದ ಸಾಬುದಾನ ಪಾಯಸ ಮಾಡ್ತಾಯಿದ್ದೀನಿ. ಸಾಬುದಾನನ 1 ಗಂಟೆ ಮುಂಚೆನೇ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ.
ಸೊ ಚೆನ್ನಾಗಿ ನೆಂದಾದಮೇಲೆ ಇವಾಗ ಹಾಲಲ್ಲಿ ಹಾಕ್ಬಿಟ್ಟು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನೂ ಸಹ ಸೇರಿಸಿ ಇವಾಗ ಕುಕ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುಕ್ ಆದಮೇಲೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಸೇರಿಸಿ ಸೇವನೆಯನ್ನು ಮಾಡ್ತೀವಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್.